ನಮಸ್ಕಾರ ವೀಕ್ಷಕರೇ. ತಮಿಳುನಾಡಿನ ಹೊಸ ಸಿಎಂ ವಿಜಯ್ ಜೋಸೆಫ್ ಇವ್ರ ಬಗ್ಗೆ ಎಲ್ಲಾನು ಕೇಳ್ತಾನೆ ಇದ್ದೀವಿ. ಒಂದು ಹಿಸ್ಟ್ರಿನ ಮಾಡಿದ್ರು. 2 ವರ್ಷ ಆಗಿದೆ ಪಾರ್ಟಿ ಶುರುವಾಗಿ. 2 ವರ್ಷದಲ್ಲಿ ಇಷ್ಟು ಮಟ್ಟಿಗೆ ಹೆಸರು ಮಾಡೋದು, ಅದರಲ್ಲೂ 108 ಸೀಟ್ ಗೆಲ್ಲೋದು ತಮಾಷೆನೇ ಅಲ್ಲ. ಎಲೆಕ್ಷನ್ಗೆ ಸುಮಾರು 1500 ಕೋಟಿ ಅಂದಾಜು ಖರ್ಚು ಮಾಡಿದ್ರು. ಅಷ್ಟೊಂದು ದುಡ್ಡನ್ನ ಎಲ್ಲಿಂದ ಕ್ರೋಢೀಕರಣ ಮಾಡಿದ್ರು ಗೊತ್ತಿಲ್ಲ. ಎಷ್ಟು ಫಾಸ್ಟ್ ಆಗಿ ಹೆಸರು ಬಂತು ಪಾರ್ಟಿಗೆ ಅಂದ್ರೆ ವಿಜಯ್ ಅವರಿಂದ ಬಂದಿರ್ಬೋದು. ಯಾಕೆಂದ್ರೆ ಸಿನಿಮಾ ನಟರು ಅಂದ್ರೆ ಆಟೋಮೆಟಿಕಲಿ ಬಂದ್ಬಿಡುತ್ತೆ. ನಮ್ಮ ರಾಜ್ಯದಲ್ಲೂ ಪ್ರಜಾಕೀಯ ಒಂದು ರೇಂಜ್ ಹೋಗ್ತಾ ಇದೆ ಉಪೇಂದ್ರ ಅವರಿಂದ ಅನ್ಕೊಂಡ್ವಿ. ಬಟ್ ಹಾಗಾಗಿ ಒಳಗಡೆ ಜಗಳಗಳು ಕಾನ್ಫ್ಲಿಕ್ಟ್ ಗಳಿಂದ ಹಾಗೆ ಬಿದ್ದೋಯ್ತು ಬಿಡಿ. ಇಲ್ಲಿ ಏನಾಯ್ತು, ವಿಜಯ್ ಅವರು ಮೊದಲೇ ದಳಪತಿ, ಅಲ್ಲಿನ ದಳಪತಿ ಅಂತ ಕರಿತಾ ಇದ್ರಲ್ಲ, ಆದ್ರಿಂದ ಇವತ್ತು ಅವರು ಗೆದ್ದಿರ್ಬೋದು. ಆದ್ರೂ ಒಂದೇ ಒಂದು ಪ್ರಶ್ನೆ ಹುಟ್ಟುತ್ತೆ, 2 ವರ್ಷದಲ್ಲಿ ಒಬ್ಬ ವ್ಯಕ್ತಿ ಇಷ್ಟೊಂದು ಸಾಧಿಸೋದು ಅಂದ್ರೆ ತಮಾಷೆನೇ ಅಲ್ಲ. ಅಷ್ಟೊಂದು ದುಡ್ಡು ಕ್ರೋಢೀಕರಣ ಮಾಡಿ ಮೆಗಾ ರ್ಯಾಲೀಸು ಆಯ್ತಾ, ಪ್ಲಸ್ 108 ಸೀಟ್ ಗೆಲ್ಲೋದು, ಅದು ದೊಡ್ಡ ದೊಡ್ಡ ಪಕ್ಷಗಳು 16 ವರ್ಷಗಳು ಬೇಡ 30-40 ವರ್ಷಗಳಿಂದ ಇರುವಂತ ಪಕ್ಷಗಳನ್ನ ಸೈಡ್ಗೆ ತಳ್ಳಿ ಗೆಲ್ಲೋದು ಅಂದ್ರೆ ತಮಾಷೆ ಮಾತಾ. ಅಂತ ಒಂದು ವಿಜಯ ಈಗ ಅಲ್ಲಿ ಸಿಕ್ಕಿದೆ ಅಂದ್ರೆ ಏನೇನಾಗಿರ್ಬಹುದು, ಒಂದು ದೊಡ್ಡ ಪ್ರಶ್ನೆ ಹುಟ್ಟುತ್ತೆ. ಪ್ಲಸ್ ಆ ದುಡ್ಡು ಎಲ್ಲಿಂದ ಬಂತು ಅಂದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ. ಫೈನಲ್ ಆಗಿ ಎಲ್ಲರಿಗೂ ಗೊತ್ತಿದ್ರು ಸುಮ್ಮನೆ ಇರ್ತಾರೆ. ಅದೇ ನಮ್ಮ ದೇಶದಲ್ಲಿ ಆಗೋದು. ಮಿಷಿನರೀಸ್ ಇಂದ ಫಂಡ್ ಆಯ್ತಾ ಅನ್ನೋ ಒಂದು ಪ್ರಶ್ನೆ ಹುಟ್ಟುತ್ತೆ. ಅದರಲ್ಲಿ ಎಷ್ಟೆಷ್ಟು ನ್ಯೂಸ್ಗಳು ಓಡಾಡ್ತಾ ಇದೆ ಬಿಡಿ. ವಿಜಯ್ ಜೋಸೆಫ್ ಅವರು ಲಿಂಕ್ ಇಟ್ಕೊಂಡಿದ್ದಾರೆ ಅಮೆರಿಕಾನ ದೊಡ್ಡ ದೊಡ್ಡ ಇವರ ಜೊತೆ, CA ಜೊತೆ ಕೂಡ ಲಿಂಕ್ ಇದೆ. ಫಂಡಿಂಗ್ ಅನ್ನೋದು ಅಲ್ಲಿಂದನೂ ಆಗಿರ್ಬೋದು. ಇನ್ನ ಕೆಲವಷ್ಟು ನ್ಯೂಸ್ಗಳು ಹೇಳ್ತಾರೆ ಇದು ಕ್ರಿಶ್ಚಿಯಾನಿಟಿ ಫಂಡಿಂಗ್, ಮೈನಾರಿಟಿ ಕ್ಯಾಟಗರಿ ಅಂತ ಕರೀಬಹುದು. ಯಾಕೆ ಅಂದ್ರೆ ಕ್ರಿಶ್ಚಿಯಾನಿಟಿ ತಮಿಳುನಾಡಲ್ಲಿ ನೋಡೋದಾದ್ರೆ ಸುಮಾರು 6% ಇದೆ ಅಂತ ಮೈನಾರಿಟಿ ಕ್ಯಾಟಗರಿಲಿ ಇದ್ರೂ ಕೂಡ ಇವತ್ತು ಗೆದ್ದಿದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಸ್ಟಾರ್ ಅಲ್ವಾ, ಅದಕ್ಕೆ ಗೆದ್ದಿರ್ಬೋದು. ಬಟ್ ಆದ್ರೆ ಟೀಮ್ ಗೆದ್ದಿದೆ ಅಂದ್ರೆ ಒಂದು ಟೀಮ್ ನ ಮುಂದೆ ನಡೆಸಿ ತಮಾಷೆನೇ ಇಲ್ಲ. ಅಂತ ಟೀಮ್ ನ ಮುಂದೆ ನಡೆಸಿ ಇವತ್ತು CM ಆಗಿದ್ದಾರೆ. ಆದ್ರೂ ಆ ಪ್ರಶ್ನೆ ಹಾಗೆ ಉಳ್ಕೊಳ್ಳುತ್ತೆ. ಅದು ಎಲ್ಲರಿಗೂ ಗೊತ್ತು, ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಪ್ರಶ್ನೆ ಹುಟ್ಟುತ್ತೆ. ಉತ್ತರ ಎಲ್ಲೂ ಸಿಗೋದಿಲ್ಲ. ಉತ್ತರ ಗೊತ್ತಿದ್ದವರು ಕೂಡ ಸುಮ್ಮನೆ ಇರ್ತಾರೆ, ಯಾರು ಕೂಡ ಆಚೆ ಹೇಳೋದಕ್ಕೆ ಹೋಗೋದಿಲ್ಲ. ಸುಮ್ಮನೆ ಒಂದು ಡೇಟಾ ಸ್ಟಡಿ ಮಾಡೋದಾದ್ರೆ 26 ತಿಂಗಳಾಗಿದೆ ಇವರ ಪಕ್ಷ ಶುರುವಾಗಿ, 108 ಸೀಟ್ ಗೆದ್ದಿದ್ದಾರೆ. 70,000 ಬೂತ್ ಏಜೆಂಟ್ಸ್ ಗಳನ್ನ ಅವರು ಅರೇಂಜ್ ಮಾಡಿದ್ದಾರೆ. ಬೂತ್ ಏಜೆಂಟ್ಸ್ ಗಳಿಗೆ ಏನಿಲ್ಲ ಅಂದ್ರು 1,000-2,000 ಕೊಡ್ತೀನಿ ಅಂತ ಲೆಕ್ಕ ಹಾಕೊಂಡ್ರು ಎಷ್ಟಾಗೋಯ್ತು. ಈ ತರ ಲೆಕ್ಕ ಹಾಕೊಳ್ಳೋದಾದ್ರೆ ಅವರು ಡಿಜಿಟಲ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದಕ್ಕೆ ಪಬ್ಲಿಸಿಟಿ ಕೊಟ್ರು, ಮೆಗಾ ರ್ಯಾಲೀಸ್ ಎಲ್ಲ ಮಾಡಿದ್ರು, ಏನೇನೋ ಮಾಡಿದ್ರು. ಆದ್ರೂ ಅದಕ್ಕೆಲ್ಲ ದುಡ್ಡು ಎಲ್ಲಿಂದ ಬಂತು ಪ್ರಶ್ನೆ ಆಗಿ ಉಳ್ಕೊಳ್ಳುತ್ತೆ. ಬಿಜೆಪಿ ಎಷ್ಟೋ ವರ್ಷದಿಂದ ಪ್ರಯತ್ನ ಮಾಡ್ತಾ ಇದೆ ತಮಿಳುನಾಡಲ್ಲಿ ಸೀಟ್ ತಗೊಳ್ಳೋಣ ಅಂತ. ಅವರು ಇದೇ ರೀತಿ ಖರ್ಚು ಮಾಡ್ತಾ ಇದ್ದಾರೆ. 1, 2, 3, ಅದು ನ್ಯಾಷನಲ್ ಪಾರ್ಟಿ ಅಂತದೇ 1, 2, 3 ಸುಸ್ತಾಗಿ ಹೋಗ್ತಾ ಇದೆ. ಸ್ಟಾರ್ ಓಟ್ ಬಿತ್ತ, ಸ್ಟಾರ್ ನಟ ಅಂತ ಓಟ್ ಹಾಕಿದ್ರ, ಜನ ದೇವರು ಅಂತ ನಂಬ್ಕೊಂಡು ಓಟ್ ಹಾಕಿದ್ರ, ಇಲ್ಲ ಇನ್ನ ಒಂದು ಹುಟ್ಟೋದು. ಒಂದು ಅಂದಾಜು ಲೆಕ್ಕಾಚಾರ ಇಲ್ಲಿ ತೋರಿಸ್ತಾ ಇದೀನಿ ನೋಡಿ. 1,500 ಕೋಟಿ ತನಕ ಲೆಕ್ಕಾಚಾರ ಖರ್ಚಾಗಿರೋದು ಅಂದಾಜು. ಜಾಸ್ತಿನೂ ಆಗಿರ್ಬೋದು, ಕಡಿಮೆನೂ ಆಗಿರ್ಬೋದು ಬಿಡಿ. ಬಟ್ ಇಲ್ಲಿ ಯಾವುದೇ ರೀತಿ ಯಾರು ಡೋನರ್ಗಳು ಇಲ್ಲ, ಎಲ್ಲ ಸ್ವಂತ ದುಡ್ಡು ಅವರವರೇ ಖರ್ಚು ಮಾಡ್ಕೊಂಡಿರೋದು. ಬಟ್ ಎಲೆಕ್ಷನ್ ಲಿಮಿಟ್ ಮೀರಿ ಕ್ರಾಸ್ ಆಗಿದೆ. ಎಲ್ಲೂ ಲೆಕ್ಕ ತೋರಿಸಲ್ಲ. ಅದಕ್ಕೆ ಲೆಕ್ಕ ಯಾಕೆ ತೋರಿಸಲ್ಲ ಅಂದ್ರೆ ಲಿಮಿಟ್ ಕ್ರಾಸ್ ಆಗಿರೋ ಚಾನ್ಸಸ್ ತುಂಬಾನೇ ಇದೆ, ಅದಕ್ಕೋಸ್ಕರ ಲೆಕ್ಕ ತೋರಿಸಲ್ಲ. ಇನ್ನು ವಾಲಂಟಿಯರ್ ಆಗಿ ಬಂದಿದ್ದಾರೆ ಜನ, ಬಂದಿರಬಹುದು. ಆದ್ರೂ ಕೂಡ ಅವ್ರ ರ್ಯಾಲೀಸ್ಗಳಿಗೆ ಅಲ್ಲೆಲ್ಲ ಹೋದಾಗ ಊಟ ತಿಂಡಿ, ಇನ್ನ ಮೆರವಣಿಗೆ, ಇದಕ್ಕೆಲ್ಲ ದುಡ್ಡುಗಳು ಎಲ್ಲಿಂದ ಬಂತು ಪ್ರಶ್ನೆ ಹಾಗೆ ಉಳ್ಕೊಳುತ್ತೆ. ಉತ್ತರ ಅದನ್ನೇ ಹೇಳಿದ್ದು. ಇನ್ನ ಅವ್ರು ಕೊಟ್ಟಿರೋ ಆಶ್ವಾಸನೆಯಿಂದನೂ ಗೆದ್ದಿರಬಹುದು. ಏನು ಆಶ್ವಾಸನೆಗಳು ಇದೆಲ್ಲ ನೋಡಿದೀವಿ ಆಲ್ರೆಡಿ. ನಮ್ಮ ಕರ್ನಾಟಕ ಗೌರ್ಮೆಂಟ್ ಅಲ್ಲಿ ಏನ್ ಕೊಡ್ತಾ ಇದ್ರು ಅದನ್ನ ಮೀರಿದ ಆಶ್ವಾಸನೆ ಕೊಟ್ಬಿಟ್ರು ಅವರು. 2,500 ದುಡ್ಡು ಕೊಡ್ತಾ ಇದಾರೆ, 6 ಸಿಲಿಂಡರ್ ಫ್ರೀಯಾಗಿ ಕೊಡ್ತಾ ಇದಾರೆ, 8 ಗ್ರಾಮ್ ಚಿನ್ನ ಮದುವೆ ಆಗೋರಿಗೆ, ಪ್ಲಸ್ ರೇಷ್ಮೆ ಸೀರೆ, ಸರ್ಕಾರಿ ಬಸ್ಸು ಫ್ರೀ, ಪ್ಲಸ್ ಲೇಡೀಸ್ ಸಂಘಗಳಿಗೆ 5 ಲಕ್ಷ ತನಕ ಬಡ್ಡಿ ರಹಿತ ಸಾಲ. ಅದ್ರ ಜೊತೆಗೆ ಮಕ್ಕಳ ಶಿಕ್ಷಣಕ್ಕೆ 15,000 ಸಹಾಯಧನ, ಪ್ರತಿ ಹುಟ್ಟೋ ಮಗುವಿಗೆ ಚಿನ್ನದ ಉಂಗುರ ಮತ್ತು ಏನೋ ಹಾಕಿದಾರೆ ಬಿಡಿ. ಅದಾದ್ಮೇಲೆ ರೇಷನ್ ಅಂಗಡಿಗಳಲ್ಲಿ ಸ್ಯಾನಿಟರಿ ಪ್ಯಾಡ್ಗಳು ಕೊಡ್ತೀವಿ. ಓಕೆ, ಕೆಲವೊಂದು ಒಳ್ಳೆ ಸ್ಕೀಮ್ಗಳನ್ನ ಇವ್ರು ಕೊಟ್ಟಿರ್ಬೋದು. ಇನ್ನು 200 ಯೂನಿಟ್ ಫ್ರೀ, ಉಚಿತ ಕುಡಿಯೋ ನೀರು, ಬೆಳೆ ಸಾಲ 50% ಮನ್ನಾ, ಇನ್ನ ಯುವ ಜನರಿಗೆ 4,000 ರೂಪಾಯಿ ತಿಂಗಳಿಗೆ, 5 ಲಕ್ಷ ಜನರಿಗೆ ಹೊಸದಾಗಿ ಕೆಲಸ, 20 ಲಕ್ಷ ತನಕ ಅಡಮಾನ ಇಲ್ಲದೆ ಶಿಕ್ಷಣಕ್ಕೆ ಸಾಲ, ಉಚಿತ AE ಶಿಕ್ಷಣ ಕೋಚಿಂಗು, 100
ಶಾಲೆಗಳನ್ನ ನಿರ್ಮಾಣ ಮಾಡೋದು. ಇನ್ನು ಸೀನಿಯರ್ ಸಿಟಿಸನ್ಸ್ಗೆ 3,000 ರೂಪಾಯಿ ತಿಂಗಳ ಪಿಂಚಣಿ, 25 ಲಕ್ಷ ತನಕ ಆರೋಗ್ಯ ವಿಮೆ, ಈ ತರದ್ದೆಲ್ಲ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ. ಮೀನುಗಾರರಿಗೆ ಸ್ವಂತ ಮನೆಗಳನ್ನ ಕಟ್ಕೊಡೋದು, ಡೀಸೆಲ್ ಸಬ್ಸಿಡಿ 25 ಲಕ್ಷ ಇಂಜಿನ್ಗೆ, ಇನ್ನ ಮೀನುಗಾರರಿಗೆ 27,000 ಸಹಾಯಧನ. TBK ಅಂದ್ರೆ ಸಮಾನತೆ, ಸಮೃದ್ಧಿ, ಸುರಕ್ಷತೆ. ಒಂದು ಪೋಸ್ಟ್ ಹಾಕಿದ್ರು, ಈ ಪೋಸ್ಟರ್ಗೆ ಜನ ಮುಗಿಬಿದ್ದು ಓಟ್ ಹಾಕಿದ್ರ? ಒಂದು ಪ್ರಶ್ನೆ ಹುಟ್ಟುತ್ತೆ. ಯಾಕೆ ಅಂದ್ರೆ ಇದಕ್ಕಿಂತ ಮೀರಿದ್ದನ್ನು ಕೊಡ್ತೀವಿ ಅಂತ ಎಷ್ಟೆಷ್ಟು ಸರ್ಕಾರಗಳು ಹೇಳಿದೆ, ಕೊಡೋದಿಲ್ಲ. ಅದು ನೋಡಿದೀವಿ. ಯಾಕೆ ಅಂದ್ರೆ ದೊಡ್ಡ ದೊಡ್ಡ ಪಾರ್ಟಿ, ನ್ಯಾಷನಲ್ ಪಾರ್ಟಿ, ಎಕ್ಸಾಂಪಲ್ ತಗೊಳ್ಳೋದಾದ್ರೆ ನಾವು ಬಿಜೆಪಿನೇ ಹೇಳ್ಬೋದು. ಬಿಜೆಪಿ ಅವರು ಒಂದು ಮಾತು ಹೇಳಿದ್ರು, ಬಿಜೆಪಿ ಗೆದ್ರೆ ಚಿನ್ನದ ರಸ್ತೆಗಳು ಮಾಡಿಸ್ತೀವಿ ಅಂತ. ಯಾರೊಬ್ರು ಕಾರ್ಯಕರ್ತರು ಇಲ್ಲ ಯಾರೊಬ್ರು MLA ಆಗಿರೋರು, MP ಆಗಿರೋರು ಹೇಳ್ಕೊಂಡ್ಬಿಟ್ಟಿದ್ರು. ಮಾಡಿಸಿದ್ರ? ಆಗಲ್ಲ. ಎಲ್ಲಾನು ಪೂರೈಸೋದಕ್ಕೆ ಆಗೋದೇ ಇಲ್ಲ. ಹಂಗೆ ಆಗೋದು. ನಮ್ಮ ಕರ್ನಾಟಕದಲ್ಲಿ ಸದ್ಯಕ್ಕೆ ಮಾಡ್ತಾ ಇದೀವಿ, ಕೊಡ್ತಾ ಇದೀವಿ. ಫ್ರೀ 5 ಸ್ಕೀಮ್ಸ್ಗಳನ್ನ ಕೊಡ್ತಾ ಇದಾರೆ ಬಿಡಿ. ಆದ್ರೆ ಅದಕ್ಕೆ ಸಾಲ ಎಷ್ಟು ತರ್ತಾ ಇದಾರೆ? ನಮ್ಮ ತಲೆ ಮೇಲೆ ಸಾಲದ ಹೊರೆ ಅನ್ನೋದು ಏನಾಗ್ತಾ ಇದೆ ನಾವು ಯೋಚನೆ ಮಾಡ್ತಾ ಇಲ್ಲ. ಟ್ಯಾಕ್ಸ್ ರೂಪದಲ್ಲಿ ನಮ್ಮ ಹತ್ರನೇ ಕಿತ್ಕೊಳ್ತಾರೆ, ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ. ಫ್ರೀ ಇಸ್ಕೊಂಡು ಓಟ್ ಹಾಕ್ತಾ ಇದೀವಿ. ಈಗ ತಮಿಳ್ನಾಡು ಅದೇ ಪರಿಸ್ಥಿತಿಗೆ ಬರುತ್ತಾ? ಒಂದು ಪ್ರಶ್ನೆ. ಯಾಕೆ ಅಂದ್ರೆ ಎಲೆಕ್ಷನ್ಗೆ ಸಾವಿರಾರು ಕೋಟಿ ಖರ್ಚು ಮಾಡಿದ್ದಾರೆ. ದುಡ್ಡು ಎಲ್ಲಿಂದ ಬಂತ ಬಿಡಿ. ಆದ್ರೆ ಈಗ ಕೊಡ್ಬೇಕಲ್ಲ ಸ್ಕೀಮ್ಗಳು, ಸುಮಾರು ಒಂದು ಅಂದಾಜು ಲೆಕ್ಕಾಚಾರದ ಪ್ರಕಾರ 10 ಲಕ್ಷ ಕೋಟಿ ಬೇಕಾಗುತ್ತೆ ಬಜೆಟ್ ಅವ್ರಿಗೆ. ಅವ್ರ ಬಜೆಟ್ ಇರೋದು ಅದಕ್ಕಿಂತ ಕಡಿಮೆ ಅಂತಂದ್ರಲ್ಲಿ ಇಷ್ಟೊಂದು ದುಡ್ಡನ್ನ ಎಲ್ಲಿಂದ ತರ್ತಾರೆ? ತರಬೇಕು ಅಂದ್ರೆ ಏನಾದ್ರು ಆಡ ಇಡಬೇಕು, ಇಲ್ಲ ಏನಾದ್ರು ಮಾರಬೇಕು, ಬೇರೆ ಬೇರೆ. ಅಲ್ಲ, ಅದು ಹೆಂಗಾರು ಮಾಡ್ಕೊಳ್ಳಿ ಬಿಡಿ. ಆದ್ರೂ ಒಂದು ಪ್ರಶ್ನೆ ಹುಟ್ಟುತ್ತೆ, ಹೇಗೆ ಇದೆಲ್ಲ ಸಾಧ್ಯ? ಯಾರೋ ಒಬ್ರು ಹೇಳಿದ್ರಲ್ಲ, ಕ್ರಿಶ್ಚಿಯಾನಿಟಿ ಮಿಷನರಿಗಳು ಫಂಡ್ ಮಾಡ್ತಾ ಇದೆ. ನಮ್ಮ ದೇಶದಲ್ಲಿರುವಂತ ಸರ್ಕಾರಗಳನ್ನ ಕಂಟ್ರೋಲ್ ಮಾಡೋದಿಕ್ಕೆ ಆ ಟ್ರಸ್ಟ್ಗಳು ಇಲ್ಲ ಆ ಮಿಷನರಿಗಳು ಫಂಡ್ ಮಾಡ್ತಾ, ಅಂದ್ರೆ ನಮ್ಮ ದೇಶದ ಸೌತ್ ಇಂಡಿಯಾನ ಕಂಟ್ರೋಲ್ ಮಾಡೋ ಒಂದು ಪ್ರಯತ್ನ ನಡೀತಾ ಇದೆಯಾ? ಒಂದು ಕಾಲದಲ್ಲಿ ಬೇರೆ ದೇಶನೇ ಮಾಡ್ಬಿಡ್ತೀವಿ ಅಂತ ಎದ್ದಿತ್ತು ಈ ರಾಜ್ಯ. ಶ್ರೀಲಂಕಾ ಸಪೋರ್ಟ್ ಮಾಡಿತ್ತು. ಜಲ್ಲಿಕಟ್ಟು ಒಂದು ಆಟನ ಆಡಬಾರ್ದು ಅಂತ ಅಪೋಸ್ ಮಾಡಿದ್ದಕ್ಕೆ, ಇಲ್ಲ ಹಾಗಾದ್ರೆ ನಾವು ಬೇರೆ ದೇಶನೇ ಮಾಡ್ತೀವಿ ಅಂತ ಎದ್ದಿತ್ತು ರಾಜ್ಯದ ಜನತೆ. ಅಂದ್ರೆ ಇಲ್ಲಿ ಯಾವ ರೀತಿ ಬದಲಾವಣೆಗಳಾಗ್ತದೆ ಏನೂ ಹೇಳೋದಕ್ಕಾಗೋದಿಲ್ಲ. ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು, ದುಡ್ಡಿದ್ರೆ ಅನ್ನೋದು ಮಾತ್ರ ಇಲ್ಲಿ ಒಂದು ಪ್ರೂಫ್ ಸಿಗ್ತಾ ಇದೆ. ಪ್ಲಸ್ ಸ್ಟಾರ್ ಫಾಲೋವರ್ಸ್ ಇದ್ರೆ ಸಾಕು, ಪ್ರಪಂಚದಲ್ಲಿ ಹಿಸ್ಟ್ರಿನ ಕ್ರಿಯೇಟ್ ಮಾಡಬಹುದು ಅಂತ ಇವತ್ತು ವಿಜಯ್ ಅವ್ರು ತೋರಿಸ್ಕೊಡಿದ್ದಾರೆ. ಬಟ್ ಅದಕ್ಕೂ ದುಡ್ಡು ಬೇಕೇ ಬೇಕು. ಆ ದುಡ್ಡು ಎಲ್ಲಿಂದ ಬಂತು? ಬೇಡ ಬಿಡಿ, ನಮ್ಗೆ ಯಾಕೆ. ಬಟ್ ಅವ್ರು ಕೊಟ್ಟಿರೋ ಆಶ್ವಾಸನೆ ಮಾಡ್ಬೇಕು, ಪೂರೈಸ್ಬೇಕು ಅನ್ನೋ ದುಡ್ಡು ಬೇಕು. ಅದೆಲ್ಲಿಂದ ತರ್ತಾರೆ? ಅದು ಬೇಡವಾ? ಬೇಡ ಬಿಡಿ. ಆದ್ರೂ ಕೂಡ ಈ ಸಾಲ ಅನ್ನೋದು ಓವರಾಲ್ ಆಗಿ ಸುತ್ತಾಕೊಂಡು ಯಾರ ಮೇಲೆ ಬರುತ್ತೆ? ನಮ್ಮ ಮೇಲೆ ಬರುತ್ತೆ. ಫೇಸ್ ಮಾಡಬೇಕಾದವ್ರು ಯಾರು? ನಾವೇ ಫೇಸ್ ಮಾಡಬೇಕು. ಇಲ್ಲ ಇನ್ನೊಂದು ರೂಪದಲ್ಲಿ, ಟ್ಯಾಕ್ಸ್ ರೂಪದಲ್ಲಿ, GST ರೂಪದಲ್ಲಿ ನಮ್ಮ ಹತ್ರನೇ ಕಲೆಕ್ಟ್ ಮಾಡ್ತಾರೆ ಅನ್ನೋದನ್ನ ಜನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಷ್ಟೇ. ನಮ್ಮ ರಾಜ್ಯದಲ್ಲೂ ಇಂಥ ಸ್ಕೀಮ್ಗಳು ಬರಬಹುದು. ಮುಂದೇನು ಸ್ಕೀಮ್ಗಳು ಬಲೆ ಬಿದ್ದು ಬಲಿಯಾಗಬೇಕಾ? ಯೋಚನೆ ಮಾಡಿ. ಬಟ್ ಇದೊಂದು ಹಿಸ್ಟ್ರಿಗೆ ಖರ್ಚಾಗಿದ್ದು ದುಡ್ಡು, ಹಿಸ್ಟ್ರಿ ಕ್ರಿಯೇಟ್ ಮಾಡೋದಕ್ಕೆ ಖರ್ಚಾಗಿದ್ದು ದುಡ್ಡು. ಒಂದು ಡೇಟಾಗಳು ಹೇಳಿದ್ನಲ್ಲ, 1,500 ಕೋಟಿ. ಇನ್ನ ಬೇರೆ ಬೇರೆ ಡೇಟಾ ಎಲ್ಲ ಕಲೆಕ್ಟ್ ಮಾಡಿದ್ರು ಎಷ್ಟೋ ಇನ್ಫಾರ್ಮೇಶನ್ಗಳಿದೆ. ಇದೆಲ್ಲ ಈವನ್ ದೊಡ್ಡ ಸೆಂಟ್ರಲ್ ಇರೋರ್ಗೂ ಗೊತ್ತು. ಈ ತರ ಎಲ್ಲ ಖರ್ಚು ಮಾಡಿದ್ದಾರೆ, ಈ ತರ ಎಲ್ಲ ಫಂಡಿಂಗ್ ಆಗಿದೆ, ಎಲ್ಲ ಗೊತ್ತಿದ್ರು ಸುಮ್ಮನಿದ್ದಾರೆ. ಯಾಕೆ? ಅವರೇ ಸುಮ್ಮನಿದ್ದಾರೆ ಅಂದ್ರೆ ನಮ್ಗೆ ಯಾಕೆ ಅಂತೀವಲ್ವಾ? ಏನ್ ಮಾಡಕ್ಕಾಗಲ್ಲ. ರಾಜಕೀಯ ಅನ್ನೋದು ಈ ರೀತಿ ಇದೆ. ಬದಲಾಗಬೇಕು ರಾಜಕೀಯ. ಎಲ್ಲಿಂದ ಶುರು ಮಾಡಬೇಕು? ಫಸ್ಟ್ ನಮ್ಮಿಂದ ಶುರು ಮಾಡೋಣ. ಶುರು ಆಗುತ್ತಾ? ಸ್ವಲ್ಪ ಕಷ್ಟನೇ. ಪ್ರಜಾಕೀಯ ಶುರು ಮಾಡೋದಕ್ಕೂ ಹೋಯ್ತು. ಬಟ್ ಆದ್ರೆ ಅವ್ರವರಲ್ಲೇ ಕಚ್ಚಾಟ ಹೊಡೆದಾಟ ನೋಡಿದ್ವಲ್ಲ. ನನಗೆ ಈ ಪೋಸ್ಟ್ ಬೇಕು, ಇನ್ನ ಗೆದ್ದೇ ಇರಲ್ಲ, ನನ್ಗೆ ಅದು ಬೇಕು, ಇದು ಬೇಕು, ಇದನ್ನ ಡಿಸೈಡ್ ಮಾಡ್ಕೊಂಡ್ಬರೋಣ. ಈ ತರ ಹೇಗೆ ನಮ್ಮ ರಾಜ್ಯದಲ್ಲಂತೂ ಆಗ್ಲೇ ಇಲ್ಲ. ಹೇಗೋ ಆ ರಾಜ್ಯದಲ್ಲಾದ್ರೂ ಆಗಿದೆ ಅಂತ ಖುಷಿ ಪಡ್ಬೇಕು. ಬಟ್ ಇದೆಲ್ಲ ಕೊಡ್ತಾರ? ಒಂದು ಪ್ರಶ್ನೆ ಉಳ್ಕೊಂಡ್ಬಿಡುತ್ತೆ. ಸತ್ಯಗಳು ಏನು ಹೇಳಕ್ಕಾಗಲ್ಲ. ನೋಡೋಣ ಮುಂದೆ ಏನೇನಾಗುತ್ತೆ. ಇಲ್ಲಿ ಆಗ್ತಾ ಇರೋ ಬದಲಾವಣೆಯಿಂದ ಈಗ ಆಂಧ್ರ ಪ್ರದೇಶದಲ್ಲಿ ಒಂದು ಆತರ ರೆವಲ್ಯೂಷನ್ ಮಾಡ್ತೀವಿ ಅಂತ ಹೇಳದಂತ ಪಾರ್ಟಿಗಳು ಏನೇನೋ ಮಾಡಿದ್ವು. ಅಲ್ಲಿ ಕ್ರಿಶ್ಚಿಯಾನಿಟಿ ಕನ್ವರ್ಟ್ಗಳು ತುಂಬಾ ಜಾಸ್ತಿ ಶುರು ಆಗೋಗಿತ್ತು. ಅದೇ ಹೇಳಿದ್ದು, ಮಿಷನರೀಸ್ ಫಂಡ್ ಮಾಡ್ತವೆ ಅಂದ್ರೆ ಏನೋ ಒಂದು ಬ್ಯಾಕ್ ಗ್ರೌಂಡ್ ಇದ್ದೇ ಇರುತ್ತೆ. ಇಲ್ಲ ಅಂತದ್ದು ಏನಾದ್ರು ಇರ್ಬೋದಾ? ಇಲ್ವಾ? ಗೊತ್ತಿಲ್ಲ. ಬಟ್ ಆದ್ರೂ ಒಂದು ಪ್ರಶ್ನೆ ಹುಟ್ಟುತ್ತೆ, ದುಡ್ಡು ಎಲ್ಲಿಂದ ಬಂತು? ದುಡ್ಡು ಎಲ್ಲಿಂದ ತರ್ತಾರೆ? ಮುಂದೆ ಏನಾಗುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬೈ.